ಇಂಟರ್ಕೋರ್ಸ್ ಮಾಡುವಾಗ ತುಂಬ ಪೇನ್ ಆಗುತ್ತೆ, ಅಂದರೆ ಸಂಭೋಗ ಮಾಡುವಾಗ ತುಂಬ ಪೆಲ್ವಿಕ್ ಏರಿಯಾದಲ್ಲಿ ಪೇನ್ ಆಗುತ್ತೆ. ಇದು ಹೆಣ್ಮಕ್ಳ ಕಂಪ್ಲೇಂಟ್ ಆಗಿದೆ. ಇದಕ್ಕೆ ಮುಖ್ಯ ಕಾರಣ ಅಂತ ನೋಡೋದಾದ್ರೆ ದೇಹದಲ್ಲಿ ಈಸ್ಟ್ರೋಜನ್ ಅಂಶ ಕಡಿಮೆ ಆಯಿತು ಅಂತ ಅಂದರೆ ವಜೈನಲ್ ಡ್ರೈನೆಸ್ ಸ್ಟಾರ್ಟ್ ಆಗುತ್ತೆ. ಇದರಿಂದ ಪ್ರಾಪರ್ ಲ್ಯೂಬ್ರಿಕೇಶನ್ ಅಂದರೆ ಇಂಟರ್ಕೋರ್ಸ್ ಮಾಡುವಾಗ ಅಲ್ಲಿ ಏನು ಜೆಲ್ ಕನ್ಸಿಸ್ಟೆನ್ಸಿ ಅಂತದ್ದೇನು ರಿಲೀಸ್ ಆಗುತ್ತೆ ಅದು ರಿಲೀಸ್ ಆಗೋದಿಲ್ಲ. ಇನ್ನು ಎರಡನೇ ಕಾರಣ ಬಂದ್ಬಿಟ್ಟು ನಿಮಗೇನಾದರೂ ಇನ್ಫೆಕ್ಷನ್ ಇದೆ ಅಂದರೆ ಯುಟಿಐ ಇನ್ಫೆಕ್ಷನ್ ಆಗಿರ್ಬೋದು, ಈಸ್ಟ್ ಇನ್ಫೆಕ್ಷನ್ ಆಗಿರ್ಬೋದು, ಅಥವಾ PID ಸಮಸ್ಯೆ ಆಗಿರ್ಬೋದು, ಈ ಥರದ ಸಮಸ್ಯೆಗಳಿದ್ದಾಗಲೂ ಕೂಡ ವಜೈನಲ್ ಡ್ರೈನೆಸ್ ಇರುತ್ತೆ, ಹಾಗೆಯೇ ಒಳಗಡೆ ಪೇನ್ ಆಗುತ್ತೆ. ಇನ್ನು ಯೂಟ್ರಸ್ಗೆ ಸಂಬಂಧಪಟ್ಟಂತೆ ಫೈಬ್ರಾಯ್ಡ್ಸ್ ಆಗಿರ್ಬೋದು, ಎಂಡೋಮೆಟ್ರಿಸಿಸ್ ಈ ಥರದ ಸಮಸ್ಯೆ ಇತ್ತು ಅಂದ್ರೂ ಕೂಡ ನಿಮಗೆ ಇಂಟರ್ಕೋರ್ಸ್ ಮಾಡುವಾಗ ಪೇನ್ ಬರುತ್ತೆ. ಇನ್ನು ನಿಮಗೇನಾದರೂ ಆಂಗ್ಸೈಟಿ ಮತ್ತು ಇಮೋಷ್ನಲ್ ಇಶ್ಯೂಸ್ ಇದೆ, ಅಥವಾ ಪಾಸ್ಟ್ ಟ್ರಾಮಾ ಇದೆ, ಅಥವಾ ರಿಲೇಷನ್ಶಿಪ್ ಇಶ್ಯೂ ಇದೆ ಅಂದರೆ ಅಲ್ಲೂ ಕೂಡ ಮ್ಯೂಕಸ್ ಸರಿಯಾಗಿ ರಿಲೀಸ್ ಆಗೋದಿಲ್ಲ. ಇದರಿಂದ ನಿಮಗೆ ಏನಾಗುತ್ತೆ, ಪೇನ್ ಆಗುತ್ತೆ. ಇನ್ನು ಅದಷ್ಟೇ ಅಲ್ಲದೆ ನಮ್ಮ ಪೆಲ್ವಿಕ್ ಮಸಲ್ಸು ಟೈಟ್ ಆಗುತ್ತೆ. ಯಾವಾಗ ಟೈಟ್ ಆಗುತ್ತೆ, ನಿಮಗೆ ಲ್ಯಾಕ್ ಆಫ್ ಇಂಟ್ರೆಸ್ಟ್ ಇದ್ದಾಗ, ಅಂದರೆ ನಿಮಗೆ ಆಸಕ್ತಿ ಇಲ್ಲದೆ ಇದ್ದಾಗಲೂ ಕೂಡ ಈ ರೀತಿ ಟೈಟ್ನೆಸ್ ಸ್ಟಿಫ್ನೆಸ್ ಇಂದ ಕೂಡ ನಿಮಗೆ ಪೇನ್ ಬರುತ್ತೆ. ಸೊ ಗೊತ್ತಾಯ್ತಲ್ವಾ ಯಾಕೆ ಸಂಭೋಗ ಮಾಡುವಾಗ ಪೇನ್ ಬರುತ್ತೆ ಅಂತ ಹೇಳಿ. ಇದಕ್ಕೆ ಸಂಬಂಧಪಟ್ಟಂತೆ ನಿಮಗೇನಾದರೂ ಸೊಲ್ಯೂಷನ್ ಬೇಕು ಅಥವಾ ಯಾವ ರೀತಿ ಪ್ರಿವೆಂಟ್ ಮಾಡ್ಕೋಬೇಕು ಅಂತ ತಿಳ್ಕೋಬೇಕು ಅಂದರೆ ನೆಕ್ಸ್ಟ್ ನನ್ನ ವಿಡಿಯೋ ನೋಡಿ, ಪಾರ್ಟ್ 2 ಆಗಿರುತ್ತೆ. ಆ್ಯಂಡ್ ನಿಮಗೆ ಆಸಕ್ತಿ ಇದ್ದರೆ ಮಾತ್ರ ನಾನು ಮಾಡ್ತೀನಿ. ಸೊ ಕಮೆಂಟ್ ಪಾರ್ಟ್ 2.